ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತು ನಾವು ತಮಿಳಿನಲ್ಲಿ 2025ರಲ್ಲಿ ತೆರೆ ಕಂಡ ಮೆಸೆಂಜರ್ ಮೂವಿ ಸ್ಟೋರಿನ ನೋಡೋಣ. ಇದೊಂದು ಯೂನಿಕ್ ಕಾನ್ಸೆಪ್ಟ್ ನ ಮೂವಿ ಆಗಿದೆ. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ನಮಗೆ ಶಕ್ತಿ ಅನ್ನೋ ಹುಡುಗನನ್ನ ತೋರಿಸ್ತಾರೆ. ಈತ ದೀಪ್ತಿ ಅನ್ನೋ ಹುಡುಗಿಯ ಫೇಸ್ಬುಕ್ ಸ್ಟೇಟಸ್ ನ ನೋಡ್ತಿರ್ತಾನೆ. ಇಲ್ಲಿ ನಮಗೆ ದೀಪ್ತಿ ಮತ್ತು ಶಕ್ತಿ ಲವ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ತುಂಬಾ ವರ್ಷಗಳು ಲವ್ ಮಾಡ್ಕೊಂಡ್ರು. ಯಾವುದೋ ಒಂದು ವಿಷಯಕ್ಕಾಗಿ ಇವರ ನಡುವೆ ಬ್ರೇಕಪ್ ಆಗಿರುತ್ತೆ. ಆದ್ರೆ ಬ್ರೇಕಪ್ ಆದ್ಮೇಲೆ ದೀಪ್ತಿ ಹೋಗಿ ಮದುವೆ ಆಗಿರ್ತಾಳೆ ಮತ್ತು ತನ್ನ ಮದುವೆ ಫೋಟೋಸ್ ನ ಫೇಸ್ಬುಕ್ ಸ್ಟೇಟಸ್ ನಲ್ಲಿ ಇಟ್ಟಿರ್ತಾಳೆ. ಈಗ ಶಕ್ತಿ ಅದೇ ಫೋಟೋಸ್ ನ ನೋಡ್ತಾ ಡಿಪ್ರೆಷನ್ ಗೆ ಹೋಗ್ತಿರ್ತಾನೆ. ಶಕ್ತಿ ತನ್ನನ್ನೇ ತಾನು ಸಮಾಧಾನ ಮಾಡ್ತಾ ಟೈಮ್ ಎಲ್ಲ ಸರಿ ಮಾಡುತ್ತೆ. ನಾನು ಟೈಮ್ ಆದಂತೆ ಎಲ್ಲ ದೀಪ್ತಿನ ಮರೆತು ಆರಾಮಾಗಿರ್ಬಹುದು ಅಂತ ಯೋಚನೆ ಮಾಡ್ತಾನೆ. ಆದ್ರೂ ಅವನಿಗೆ ಅವನ ತಲೆಯಿಂದ ದೀಪ್ತಿ ನೆನಪುಗಳನ್ನ ತೆಗೆಯೋಕೆ ಆಗ್ತಿರಲ್ಲ. ಆಗ ಅವನು ಒಂದು ಡಿಸೈಡ್ ಮಾಡ್ತಾನೆ. ಅವನು ಸೂಸೈಡ್ ಮಾಡ್ಕೋಬೇಕು ಅನ್ಕೋತಾನೆ. ಅದಕ್ಕೆ ಅವನು ಕಂಪ್ಯೂಟರ್ ತೆಗೆದು ತನ್ನ ತಾಯಿಗಾಗಿ ಒಂದು ಸೂಸೈಡ್ ಲೆಟರ್ ನ ಬರೀತಾನೆ. ಅದರಲ್ಲಿ ಶಕ್ತಿ ತನ್ನ ತಾಯಿಗೆ, ಸಾರಿ ಅಮ್ಮ, ನಾನು ಈ ಲೋಕವನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನನಗೆ ದೀಪ್ತಿನ ಮರೆಯೋಕೆ ಆಗ್ತಿಲ್ಲ. ನೀವು ನಮ್ಮ ತಂದೆ ಸತ್ತಾಗ ಹೇಗೆ ಫೀಲ್ ಆಗ್ತಿದ್ರೋ ಅದೇ ಫೀಲಿಂಗ್ ಈಗ ನನಗೆ ಬರ್ತಾ ಇದೆ. ನಾನು ಬದುಕೋಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ನನ್ನಿಂದ ಇದು ಆಗ್ತಾ ಇಲ್ಲ. ಅದಕ್ಕೆ ನಾನು ಸಾಯ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಕ್ಷಮಿಸ್ಬಿಡು ಅಂತ ಬರೀತಾನೆ. ಇದೇ ಟೈಮಲ್ಲಿ ಶಕ್ತಿ ಫೋನ್ಗೆ ತುಂಬಾ ಮೆಸೇಜ್ಗಳು ಬರ್ತಿರುತ್ತೆ. ಆದ್ರೆ ಶಕ್ತಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಸಾಯೋದ್ರ ಮೇಲೆ ಫೋಕಸ್ ಮಾಡ್ತಿರ್ತಾನೆ. ಆದ್ರೂ ತುಂಬಾ ಮೆಸೇಜ್ ಬರ್ತಿದ್ದರಿಂದ ಶಕ್ತಿ ತನ್ನ ಫೋನ್ ತೆಗೆದು ನೋಡ್ತಾನೆ. ಆಗ ಆನಂದಿ ಅನ್ನೋ ಹುಡುಗಿ ಶಕ್ತಿಗೆ ಮೆಸೇಜ್ ಮಾಡಿರ್ತಾಳೆ. ಆನಂದಿ ಶಕ್ತಿಗೆ, ದಯವಿಟ್ಟು ನೀವು ಸಾಯ್ಬೇಡಿ ಅಂತ ಬರೆದಿರ್ತಾಳೆ. ಇದನ್ನ ನೋಡಿ ಶಕ್ತಿಗೆ ಶಾಕ್ ಆಗುತ್ತೆ. ಆತ ಈ ಹುಡುಗಿಗೆ ಹೇಗೆ ನಾನು ಸಾಯ್ತೀನಂತ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾನೆ. ಆಗ ಅವನು ನನ್ನ ಫೋನ್ ಅಥವಾ ಲ್ಯಾಪ್ಟಾಪ್ ಹ್ಯಾಕ್ ಆಗಿರಬಹುದಾ ಅಂತ ಯೋಚನೆ ಮಾಡ್ತಾನೆ. ಆಗ ಆನಂದಿ ಮತ್ತೆ ಶಕ್ತಿಗೆ ಮೆಸೇಜ್ ಮಾಡಿ, ನಿನ್ನ ಫೋನ್ ಅಥವಾ ಲ್ಯಾಪ್ಟಾಪ್ ಹ್ಯಾಕ್ ಆಗಿಲ್ಲ, ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ. ಇದನ್ನ ನೋಡಿ ಶಕ್ತಿ, ನನ್ನ ಜೊತೆ ಕಾಮಿಡಿ ಮಾಡಬೇಡ, ನಾನು ಕಾಮಿಡಿ ಮಾಡೋ ಮೂಡಲಿಲ್ಲ, ನಾನು ಸಾಯೋ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾನೆ. ಆಗ ಆನಂದಿ, ನೀನು ಸಾಯ್ಬೇಡ, ನಾನು 2 ತಿಂಗಳ ಹಿಂದೆ ಸತ್ತೋಗಿದ್ದೀನಿ, ನೀನು ಬೇಕಾದ್ರೆ ನನ್ನ ಮನೆ ಅಡ್ರೆಸ್ಗೆ ಹೋಗಿ ಎನ್ಕ್ವೈರಿ ಮಾಡು ಅಂತ ಹೇಳ್ತಾಳೆ. ಆಮೇಲೆ ತನ್ನ ಮನೆಯ ಪೂರ್ತಿ ಅಡ್ರೆಸ್ ಕೊಡ್ತಾಳೆ. ಈಗ ಮಾರನೇ ದಿನ ಶಕ್ತಿ ತನ್ನ ತಂದೆಯ ಫ್ರೆಂಡ್ ಪ್ರಭಾಕರನ್ ಹತ್ರ ಹೋಗ್ತಾನೆ. ಈತ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ. ಪ್ರಭಾಕರನ್ಗೆ ಶಕ್ತಿ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಈತ ದೀಪ್ತಿ ಅನ್ನೋ ಹುಡುಗಿನ ಲವ್ ಮಾಡ್ತಿದ್ದ. ಆಕೆ ಕೈಕೊಟ್ಟು ಹೋದ್ಮೇಲೆ ಈತ ಡಿಪ್ರೆಷನ್ಗೆ ಹೋಗಿ ಸಾಯೋಕೆ ಟ್ರೈ ಮಾಡಿದ್ದ. ಆದ್ರೆ ಅವನ ತಾಯಿ ಹೋಗಿ ಶಕ್ತಿನ ಕಾಪಾಡಿದ್ಲು ಅಂತ ಎಲ್ಲ ಗೊತ್ತಿರುತ್ತೆ. ಈಗ ಶಕ್ತಿ ಪ್ರಭಾಕರನ್ಗೆ, ಸರ್, ನಾನು ಈಗಲೂ ಸಾಯೋಕೆ ರೆಡಿ ಇದ್ದೀನಿ, ಆದ್ರೆ ಒಂದು ಹುಡುಗಿ ಮೆಸೇಜ್ ಮಾಡಿದ್ದರಿಂದ ನಾನು ಸಾಯೋದನ್ನ ಪೋಸ್ಟ್ ಪೋನ್ ಮಾಡಿದೆ. ಈಗ ಶಕ್ತಿ ತನ್ನ ಜೊತೆ ನಡೆದ ಎಲ್ಲ ವಿಷಯ ಹೇಳ್ತಾನೆ ಮತ್ತು ಒಬ್ಬ ಹುಡುಗಿ ಆತ್ಮವಾಗಿ ನನಗೆ ಮೆಸೇಜ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಪ್ರಭಾಕರನ್ಗೆ ಶಾಕ್ ಆಗುತ್ತೆ. ಈತ ಲವ್ ಅಲ್ಲಿ ಫೇಲ್ ಆಗಿದ್ದರಿಂದ ಮೆಂಟಲ್ ಆಗೋಗಿದ್ದಾನೆ ಅಂತ ಅನ್ಕೋತಾನೆ. ಆಗ ಶಕ್ತಿ, ಸರ್, ನನಗೆ ಆ ಹುಡುಗಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಬೇಕು. ಯಾರಾದ್ರೂ ನನ್ನ ಫೋನ್ ಹ್ಯಾಕ್ ಮಾಡಿ ನನ್ನ ಜೊತೆ ಕಾಮಿಡಿ ಮಾಡ್ತಿದ್ದಾರಾ ಅಂತ ನನಗೆ ಗೊತ್ತಾಗ್ಬೇಕು. ಇಲ್ಲ, ಆ ಹುಡುಗಿ ಆತ್ಮ ನಿಜವಾಗ್ಲೂ ನನ್ನ ಜೊತೆ ಚಾಟ್ ಮಾಡ್ತಿದ್ದೇನಾ ಅಂತ ಗೊತ್ತಾಗ್ಬೇಕು ಅಂತ ಹೇಳ್ತಾನೆ. ಈಗ ಪ್ರಭಾಕರನ್ ಆ ಹುಡುಗಿ ಹೇಳಿದ ಊರಿನ ಪೊಲಿಟಿಷಿಯನ್ಗೆ ಕಾಲ್ ಮಾಡಿ ಆನಂದಿ ಬಗ್ಗೆ ಎನ್ಕ್ವೈರಿ ಮಾಡ್ತಾನೆ. ಆಗ ಪ್ರಭಾಕರನ್ಗೆ 2 ತಿಂಗಳ ಹಿಂದೆ ಆನಂದಿ ಅನ್ನೋ ಹುಡುಗಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ಲು ಅಂತ ಗೊತ್ತಾಗುತ್ತೆ. ಆಗ ಶಕ್ತಿ ಪ್ರಭಾಕರನ್ಗೆ ಆನಂದಿ ಮಾಡಿದ ಮೆಸೇಜ್ ತೋರಿಸ್ತಾನೆ. ಆಗ ಪ್ರಭಾಕರನ್, ಈಗ ನೀನು ಆ ಹುಡುಗಿಗೆ ಮೆಸೇಜ್ ಮಾಡು, ಆಕೆ ರಿಪ್ಲೈ ಮಾಡ್ತಾಳೋ ಇಲ್ವೋ ನೋಡೋಣ ಅಂತ ಹೇಳ್ತಾನೆ. ಅದಕ್ಕೆ ಶಕ್ತಿ, ಸರ್, ಆಕೆ ರಾತ್ರಿ 12 ಗಂಟೆ ಅಥವಾ ಮಧ್ಯಾಹ್ನ 12 ಗಂಟೆಗೆ ಮಾತ್ರ ಮೆಸೇಜ್ ಮಾಡ್ತಾಳೆ, ಅದರ ನಡುವೆ ಮೆಸೇಜ್ ಮಾಡಲ್ಲ ಅಂತ ಪ್ರಭಾಕರನ್ಗೆ ಹೇಳ್ತಾನೆ. ಮತ್ತು ನಾವು 12 ಗಂಟೆವರೆಗೆ ವೇಟ್ ಮಾಡೋಣ, ಆಕೆನೆ ಮೆಸೇಜ್ ಮಾಡ್ತಾಳೆ ಅಂತ ಹೇಳ್ತಾನೆ. ಈಗ 12 ಗಂಟೆ ಆದ ತಕ್ಷಣ ಆನಂದಿ ಶಕ್ತಿ ಮೊಬೈಲ್ಗೆ ಮೆಸೇಜ್ ಮಾಡ್ತಾಳೆ. ಆನಂದಿ ಆ ಮೆಸೇಜ್ ನಲ್ಲಿ ಪ್ರಭಾಕರ್ಗೆ, ಸರ್, ಶಕ್ತಿ ಹೇಳ್ತಿರೋದೆಲ್ಲ ನಿಜ, ನಾನು ನಿಜವಾಗ್ಲೂ ಸತ್ತೋಗಿದ್ದೀನಿ, ನಿಮಗೆ ಡೌಟ್ ಇದ್ರೆ ನನ್ನ ಊರಿಗೆ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಹೇಳ್ತಾಳೆ. ಮತ್ತು ತನಗೆ ಕೇವಲ ಶಕ್ತಿ ಖುಷಿಯಾಗಿರೋದು ಬೇಕು, ಅವನು ಸಾಯಬಾರದು ಅಂತ ಹೇಳ್ತಾಳೆ. ಈಗ ಶಕ್ತಿ ಮತ್ತು ಪ್ರಭಾಕರನ್ ಆನಂದಿ ಊರಿಗೆ ಹೋಗ್ತಾರೆ. ಇಲ್ಲಿ ಇವರು ಆನಂದಿ ಅಡ್ರೆಸ್ ತಿಳ್ಕೊಂಡು ಆಕೆ ಮನೆಗೆ ಹೋಗ್ತಾರೆ. ಇಲ್ಲಿ ಡೋರ್ ನಾಕ್ ಮಾಡಿದಾಗ ಆನಂದಿ ತಂದೆ ಹೊರಗೆ ಬರ್ತಾನೆ. ಆಗ ಶಕ್ತಿ ಆನಂದಿ ಫೋಟೋ ತೋರಿಸಿ, ಈಕೆ ನಿಮ್ಮ ಮಗಳ ಅಂತ ಕೇಳ್ತಾನೆ ಮತ್ತು ಈಗ ಈಕೆ ಎಲ್ಲಿದ್ದಾಳೆ ಅಂತ ಕೇಳ್ತಾನೆ. ಆಗ ಆನಂದಿ ತಂದೆ, ಈಕೆ ನನ್ನ ಮಗಳು, ಆದ್ರೆ 2 ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿ ಈಕೆ ಸತ್ತೋದ್ಲು ಅಂತ ಹೇಳ್ತಾನೆ. ಆಗ ಪ್ರಭಾಕರನ್ ಈಕೆ ನಂಬರ್ ನಿಂದ ಶಕ್ತಿಗೆ ಪದೇ ಪದೇ ಮೆಸೇಜ್ ಬರ್ತಾ ಇದೆ, ಅದನ್ನ ಯಾರು ಮಾಡ್ತಿದ್ದಾರೆ ಅಂತ ಕೇಳ್ತಾನೆ. ಆಗ ಆನಂದಿ ತಾಯಿ, ಸರ್, ಅದು ಹೇಗೆ ಸಾಧ್ಯ? ಆನಂದಿಗೆ ತನ್ನ ಫೋನ್ ಅಂದ್ರೆ ತುಂಬಾ ಇಷ್ಟ ಇತ್ತು, ಅದಕ್ಕೆ ಆಕೆ ಸತ್ತಾಗ ಆಕೆ ಫೋನ್ ನ ಆಕೆ ಸಮಾಧಿಯಲ್ಲಿ ಹಾಕಿ ಮಣ್ಣು ಮಾಡಿದ್ವಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರಭಾಕರನ್, ಹಾಗಾದ್ರೆ ಆ ಫೋನ್ ಆ ಸಮಾಧಿಯಲ್ಲೇ ಇರಬೇಕು, ನಾವು ಅದನ್ನ ತೋಡಿ ಹೊರಗೆ ತೆಗೆಯೋಣ ಅಂತ ಹೇಳ್ತಾನೆ. ಆದ್ರೆ ಆನಂದಿ ತಂದೆ ಅದು ಬೇಡ ಅಂತ ಹೇಳ್ತಾನೆ. ಆದ್ರೆ ಪ್ರಭಾಕರನ್ ಆತನಿಗೆ ತಿಳಿಸಿ ಹೇಳ್ತಾನೆ ಮತ್ತು ನನಗೆ ಕೇವಲ ಕನ್ಫರ್ಮೇಶನ್ ಮಾಡೋದಿದೆ, ಆಮೇಲೆ ಅದನ್ನ ಮತ್ತೆ ಮುಚ್ಚಾಕೋಣ ಅಂತ ಹೇಳ್ತಾನೆ. ಆಗ ಆನಂದಿ ತಂದೆ ಆಯ್ತು ಅಂತ ಒಪ್ಕೋತಾನೆ. ಈಗ ಇವರು ಮೂವರು ಸಮಾಧಿ ಹತ್ರ ಹೋಗ್ತಾರೆ. ಇವರು ಸಮಾಧಿ ಹತ್ರ ಬಂದಾಗ ಆನಂದಿ ಮತ್ತೆ ಶಕ್ತಿಗೆ ಮೆಸೇಜ್ ಮಾಡ್ತಾಳೆ. ಅರೆ ಶಕ್ತಿ, ನಾನು ನಿನ್ನ ಪಕ್ಕದಲ್ಲೇ ಇದ್ದೀನಿ, ಭಯಪಡಬೇಡ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಆನಂದಿ ತಂದೆ ಒಬ್ಬ ವ್ಯಕ್ತಿಯನ್ನ ಸಮಾಧಿ ತೋಡೋಕೆ ಕರೀತಾನೆ. ಈತನ ಮಗಳ ಹೆಸರು ಕಾಯಲ್ ಆಗಿರುತ್ತೆ. ಕಾಯಲ್ ಮತ್ತು ಆನಂದಿ ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ.
ಇಲ್ಲಿ ಪ್ರಭಾಕರನ್ ಆ ವ್ಯಕ್ತಿಗೆ ನೀನು ಆನಂದಿ ಫೋನ್ ನ ಸಮಾಧಿಯೊಳಗೆ ಹಾಕಿದೀಯಾ ತಾನೆ ಅಂತ ಕೇಳ್ತಾನೆ. ಆಗ ಆತ ಪೊಲೀಸರನ್ನು ನೋಡಿ ಭಯಪಟ್ಟು, ಸರ್ ಒಂದು ಮಿಸ್ಟೇಕ್ ಆಯ್ತು, ನಾನು ಆನಂದಿ ಫೋನ್ ನ ಸಮಾಧಿಯಲ್ಲಿ ಹಾಕಿಲ್ಲ, ಅದನ್ನ ನನ್ನ ಮಗಳಿಗೆ ಕೊಟ್ಟೆ ಅಂತ ಹೇಳ್ತಾನೆ. ಈಗ ಇವರು ಅದನ್ನ ಕನ್ಫರ್ಮ್ ಮಾಡೋಕೆ ಆತನ ಮನೆಗೆ ಹೋಗ್ತಾರೆ. ಇವರು ಮನೆ ಹತ್ರ ಬಂದಾಗ ಅಲ್ಲಿ ಕಾಯಲ್ ಇರಲ್ಲ. ಆಗ ಕಾಯಲ್ ತಂದೆ ಕಾಯಲ್ ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ಅವರನ್ನ ಕಾಯಲ್ ಹತ್ರ ಕರ್ಕೊಂಡು ಹೋಗ್ತಾನೆ. ಇವರು ಕಾಯಲ್ ಹತ್ರ ಬಂದಾಗ ಕಾಯಲ್ ಶಕ್ತಿನ ನೋಡಿ, ನೀನು ಶಕ್ತಿ ತಾನೆ, ನೀನು ಆನಂದಿ ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾಳೆ. ಆಗ ಶಕ್ತಿ ಹೌದು, ಆದ್ರೆ ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಹಾಗೆ ಕಾಯಲ್ ಏನು ನಡೀತು ಅಂತ ಎಲ್ಲ ಸ್ಟೋರಿ ಹೇಳ್ತಾಳೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಒಂದು ದಿನ ಆನಂದಿ ತಂದೆ ಆನಂದಿಗೆ ಒಂದು ಮೊಬೈಲ್ ತಂದು ಕೊಡ್ತಾನೆ. ಆನಂದಿ ತುಂಬಾ ದಿನದಿಂದ ತನ್ನ ತಂದೆಗೆ ತನಗೆ ಸ್ಟಡಿ ಮಾಡಕ್ಕೆ ಒಂದು ಮೊಬೈಲ್ ಬೇಕು ಅಂತ ಕೇಳ್ತಿರ್ತಾಳೆ. ಈ ಊರಲ್ಲಿ ತುಂಬಾ ಜನರ ಹತ್ರ ಮೊಬೈಲ್ ಇರಲ್ಲ. ಆಗ ಆನಂದಿ ತಂದೆ ಆನಂದಿಗೆ ಮೊಬೈಲ್ ಕೊಟ್ಟಾಗ ಅಲ್ಲಿ ಕಾಯಲ್ ಕೂಡ ಇರ್ತಾಳೆ. ಕಾಯಲ್ ಮತ್ತು ಆನಂದಿ ಮೊಬೈಲ್ ನೋಡಿ ತುಂಬಾ ಖುಷಿ ಆಗ್ತಾರೆ. ಇವರು ತುಂಬಾ ಸೆಲ್ಫಿ ಸಹ ತಗೋತಾರೆ. ಈಗ ಮಾರನೇ ದಿನ ಆನಂದಿ ಮತ್ತು ಕಾಯಲ್ ಕಾಲೇಜ್ಗೆ ಹೋಗ್ಬೇಕಂತ ಬಸ್ ಸ್ಟಾಪ್ ನಲ್ಲಿ ನಿಂತಾಗ ಕಾಯಲ್ ಫ್ರೆಂಡ್ ಒಬ್ಬನು ಅಲ್ಲಿಗೆ ಬರ್ತಾನೆ. ಈತ ಆನಂದಿ ಕೈಯಲ್ಲಿ ಮೊಬೈಲ್ ನೋಡಿ ಅದನ್ನ ತಗೊಂಡು ಚೆನ್ನಾಗಿ ನೋಡ್ತಾನೆ. ಅದರಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇರಲ್ಲ. ಆಗ ಆತ ಆನಂದಿಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲ, ನಿನಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ರೆಡಿ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತು ಆ ಆಪ್ ಗಳನ್ನ ಇನ್ಸ್ಟಾಲ್ ಮಾಡಿ ಐಡಿ ರೆಡಿ ಮಾಡಿ ಕೊಡ್ತಾನೆ. ಮತ್ತು ಇವರಿಗೆ ರೀಲ್ ಗಳನ್ನ ಮಾಡಿ ಅಪ್ಲೋಡ್ ಮಾಡೋದನ್ನ ಕಲಿಸ್ತಾನೆ. ಈಗ ಇವರು ಡೈಲಿ ರೀಲ್ ಮಾಡ್ತಿರ್ತಾರೆ. ಅದನ್ನೆಲ್ಲ ಆ ಹುಡುಗನೇ ಶೂಟ್ ಮಾಡ್ತಿರ್ತಾನೆ. ಈಗ ಒಂದು ದಿನ ಇವರು ರೀಲ್ಸ್ ಮಾಡ್ತಾ ಶೂಟ್ ಮಾಡ್ತಿದ್ದಾಗ ಊರಿನ ಒಬ್ಬ ಮುದುಕಿ ಇವರನ್ನ ನೋಡ್ಬಿಡ್ತಾಳೆ. ಆ ಮುದುಕಿ ಹೋಗಿ ಆನಂದಿ ತಂದೆಗೆ, ನಿನ್ನ ಮಗಳು ರೋಡಲ್ಲಿ ಯಾವುದೋ ಹುಡುಗನ ಜೊತೆ ಡ್ಯಾನ್ಸ್ ಮಾಡ್ತಿದ್ದಾಳೆ, ಸ್ವಲ್ಪ ಹುಷಾರಾಗಿ ನೋಡ್ಕೊ, ಇಲ್ಲಾಂದ್ರೆ ಹೆಸರು ಕೆಟ್ಟೋಗುತ್ತೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆನಂದಿ ತಂದೆ ತನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ, ನನ್ನ ಮಗಳಿಗೆ ಎಲ್ಲ ಗೊತ್ತಿದೆ, ಆಕೆ ಏನು ಮಾಡ್ತಿದ್ದಾಳೆ ಆಕೆಗೆ ಅರ್ಥವಾಗ್ತಿದೆ, ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಆಕೆನ ಕಳಿಸ್ಬಿಡ್ತಾನೆ. ಆದ್ರೆ ಆಕೆ ಹೋದ್ಮೇಲೆ ಆನಂದಿ ತಂದೆಗೆ ತನ್ನ ಮಗಳ ಬಗ್ಗೆ ಚಿಂತೆ ಹಿಡಿಯುತ್ತೆ. ಏಕೆಂದ್ರೆ ಎಷ್ಟೆಂದರೂ ಆತ ಹುಡುಗಿ ತಂದೆ ಆಗಿರ್ತಾನೆ. ಇನ್ನು ಅದೇ ದಿನ ರಾತ್ರಿ ಆ ಹುಡುಗ ಆನಂದಿಗೆ ತನ್ನ ಮನೆಗೆ ಡ್ರಾಪ್ ಮಾಡ್ತಾನೆ. ಇದನ್ನ ಆನಂದಿ ತಾಯಿ ನೋಡ್ತಾಳೆ. ಈಕೆಗೆ ಇಷ್ಟ ಆಗಲ್ಲ. ಈಕೆ ಮಾರನೇ ದಿನ ಆನಂದಿ ತಂದೆಗೆ ಆಕೆ ಆ ಹುಡುಗನ ಜೊತೆ ತಿರುಗ್ತಿದ್ದಾಳೆ, ಇದನ್ನ ಊರವರು ನೋಡಿದ್ರೆ ಏನ್ ಅನ್ಕೋತಾರೆ, ಈ ಊರಲ್ಲಿ ನಮಗೆ ಮರ್ಯಾದೆ ಇದೆ, ಸಂಬಂಧ ಇಲ್ಲದ ಹುಡುಗನ ಜೊತೆ ತಿರುಗಾಡಿದ್ರೆ ನಮ್ಮ ಹೆಸರು ಏನಾಗ್ಬೇಕು ಅಂತ ಹೇಳ್ತಾಳೆ. ಆಕ್ಚುಲಿ ಆನಂದಿ ತಂದೆ ಆನಂದಿನ ತುಂಬಾ ಇಷ್ಟ ಪಡ್ತಿರ್ತಾನೆ. ಆಕ್ಚುಲಿ ಆತ ಸಣ್ಣವಳಿದ್ದಾಗಿನಿಂದ ಇಲ್ಲಿವರೆಗೂ ಆಕೆಗೆ ಒಂದು ಮಾತು ಹೇಳಿರಲ್ಲ ಮತ್ತು ಒಂದು ಏಟು ಸಹ ಹೊಡೆದಿರಲ್ಲ. ಆದ್ರೂ ತನ್ನ ಹೆಂಡತಿ ಹೇಳಿದಕ್ಕೆ ಆನಂದಿನ ಕರೆದು ಪ್ರೀತಿಯಿಂದ ಆಕೆಗೆ ತಿಳಿಸಿ ಹೇಳ್ತಾನೆ. ಮತ್ತೆ ನಿನಗೆ ಬೋರ್ ಹೊಡೆದ್ರೆ ಮನೆಯಲ್ಲಿ ಟಿವಿ ನೋಡು, ಇಲ್ಲಾಂದ್ರೆ ನಿನ್ನ ಫ್ರೆಂಡ್ ಕಾಯಲ್ನ ಕರ್ಕೋ, ಆದ್ರೆ ಆ ಹುಡುಗನ ಜೊತೆ ತಿರುಗಾಡ್ಬೇಡ, ನೋಡಿದವರು ಏನನ್ಕೋತಾರೆ ಅಂತ ಹೇಳ್ತಾನೆ. ಆಗ ಆನಂದಿ ತನ್ನ ತಂದೆಗೆ, ಆ ಹುಡುಗನಿಗೆ ಮೊಬೈಲ್ ಬಗ್ಗೆ ಎಲ್ಲ ಗೊತ್ತು, ಅದಕ್ಕೆ ನಾನು ಏನಾದ್ರೂ ಡೌಟ್ ಇದ್ರೆ ಅವನಿಗೆ ಅದರ ಬಗ್ಗೆ ಕೇಳ್ತೀನಿ ಅಷ್ಟೇ, ಅವನ ಮತ್ತು ನನ್ನ ನಡುವೆ ಏನಿಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆನಂದಿ ತಾಯಿ ಆನಂದಿ ಮೇಲೆ ಕೋಪ ಮಾಡ್ತಾಳೆ. ಇದರಿಂದ ಆನಂದಿ 2-3 ದಿನವರೆಗೆ ಬೇಜಾರಲ್ಲಿರ್ತಾಳೆ. ಇದರಿಂದ ಆಕೆ ಆ ಹುಡುಗನ ಜೊತೆ ತಿರುಗೋದ್ನು ಬಂದ್ ಮಾಡಿರ್ತಾಳೆ. ಈಗ 2-3 ದಿನ ಆದ್ಮೇಲೆ ಆನಂದಿ ತನ್ನ ಫೇಸ್ಬುಕ್ ಪ್ರೊಫೈಲ್ ಓಪನ್ ಮಾಡಿದಾಗ ಅದರಲ್ಲಿ ಕೆಲವೊಂದು ಫ್ರೆಂಡ್ ರಿಕ್ವೆಸ್ಟ್ ಬಂದಿರುತ್ತೆ. ಆಕೆ ಕೆಲವೊಂದನ್ನ ಅಕ್ಸೆಪ್ಟ್ ಮಾಡ್ತಾಳೆ ಮತ್ತು ಕೆಲವು ಹೊಸ ಫ್ರೆಂಡ್ಸ್ ನ ಮಾಡೋಕೆ ಹೊಸ ಪ್ರೊಫೈಲ್ ಗಳನ್ನ ಚೆಕ್ ಮಾಡ್ತಿರ್ತಾಳೆ. ಆಗ ಆಕೆಗೆ ಶಕ್ತಿ ಪ್ರೊಫೈಲ್ ಕಾಣುತ್ತೆ. ಆನಂದಿ ಶಕ್ತಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾಳೆ. ಶಕ್ತಿ ಕೂಡ ಆನಂದಿ ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡ್ತಾನೆ. ಈಗ ಆನಂದಿ ಶಕ್ತಿ ಮಾಡಿದ ಪೋಸ್ಟ್ ಗಳನ್ನ ನೋಡ್ತಿರ್ತಾಳೆ. ಆನಂದಿಗೆ ಶಕ್ತಿ ಮಾಡಿದ ಪೋಸ್ಟ್ ಗಳು ಲೈಕ್ ಆಗುತ್ತೆ. ಆಕೆ ಪ್ರತಿಯೊಂದನ್ನ ಲೈಕ್ ಮಾಡ್ತಾಳೆ. ಆದ್ರೆ ಆನಂದಿ ಯಾವತ್ತೂ ಶಕ್ತಿ ಜೊತೆ ಚಾಟ್ ಮಾಡಲ್ಲ. ಆದ್ರೂ ಅವನು ಯಾವುದೇ ಪೋಸ್ಟ್ ಹಾಕ್ಲಿ ಅದನ್ನ ಲೈಕ್ ಮಾಡ್ತಿರ್ತಾಳೆ. ಹೀಗೆ ಒಂದು ದಿನ ಆನಂದಿ ಶಕ್ತಿ ಪ್ರೊಫೈಲ್ ನೋಡ್ತಿದ್ದಾಗ ಅಲ್ಲಿ ಕಾಯಲ್ ಬರ್ತಾಳೆ. ಈಕೆ ಆನಂದಿಗೆ ಶಕ್ತಿ ಯಾರು ಅಂತ ಕೇಳ್ತಾಳೆ. ಆಗ ಆನಂದಿ ಶಕ್ತಿ ನನ್ನ ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಕಾಯಲ್, ಹೌದಾ, ಹಾಗಾದ್ರೆ ನಿಮ್ಮ ನಡುವೆ ಏನಿಲ್ವಾ ಅಂತ ಕೇಳ್ತಾಳೆ. ಏಕೆಂದ್ರೆ ತುಂಬಾ ದಿನದಿಂದ ನೀನು ಒಬ್ಬಳೇ ಇರ್ತೀಯ, ನನ್ನ ಜೊತೆನೂ ಸರಿಯಾಗಿ ಮಾತಾಡ್ತಿಲ್ಲ, ನನ್ನ ಮೀಟ್ ಕೂಡ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಆನಂದಿ ಅಂತದೇನಿಲ್ಲ, ನಾವು ಜಸ್ಟ್ ಫೇಸ್ಬುಕ್ ಫ್ರೆಂಡ್ ಅಂತ ಹೇಳ್ತಾಳೆ. ಆದ್ರೆ ಕಾಯಲ್ ಕೇಳದೆ ಅವನ ಪೋಸ್ಟಿಗೆ ಬರೀ ಲೈಕ್ ಮಾಡ್ತಿದ್ಯಾ, ಕಾಮೆಂಟ್ ಕೂಡ ಮಾಡು ಅಂತ ತಾನೇ ಇಸ್ಕೊಂಡು ಕಾಮೆಂಟ್ ಮಾಡ್ತಾಳೆ. ಈಗ ಬರ್ತಾ ಬರ್ತಾ ಆನಂದಿ ಕೂಡ ಶಕ್ತಿ ಪೋಸ್ಟ್ಗೆ ಕಾಮೆಂಟ್ ಮಾಡ್ತಿರ್ತಾಳೆ. ಹೀಗೆ ಒಂದು ದಿನ ಶಕ್ತಿ ಒಂದು ಪೋಸ್ಟ್ ಮಾಡ್ತಾನೆ. ಅದರಲ್ಲಿ ಅವನು ದೀಪ್ತಿ ಜೊತೆ ಇರ್ತಾನೆ. ಆಗ ಆನಂದಿಗೆ ಶಕ್ತಿ ಸಿಂಗಲ್ ಅಲ್ಲ, ಅವನಿಗೆ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ ಅರ್ಥವಾಗುತ್ತೆ. ಇಲ್ಲಿವರೆಗೆ ಆನಂದಿ ಶಕ್ತಿನ ಒನ್ ಸೈಡ್ ಲವ್ ಮಾಡ್ತಿರ್ತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಆನಂದಿ ವಾಶ್ರೂಮ್ಗೆ ಹೋದಾಗ ಅಲ್ಲಿ ಆಕೆಗೆ ಕಾಯಲ್ ಸಿಗ್ತಾಳೆ. ಈಕೆ ಕಾಯಲ್ಗೆ ತನ್ನ ವಿಷಯ ಎಲ್ಲ ಹೇಳ್ತಾಳೆ. ಆಗ ಕಾಯಲ್, ನೀನು ಅವನನ್ನ ಮೀಟ್ ಆಗಿಲ್ಲ, ಅವನು ನಿನ್ನ ಮೀಟ್ ಆಗಿಲ್ಲ, ನೀವು ಒಬ್ಬರನ್ನೊಬ್ಬರು ಪ್ರಪೋಸ್ ಮಾಡಿಲ್ಲ, ಲವ್ ಮಾಡಿಲ್ಲ, ಆದ್ರೂ ಯಾಕೆ ಫೀಲ್ ಆಗ್ತಿದ್ಯಾ ಅಂತ ಕೇಳ್ತಾಳೆ. ಆದ್ರೆ ಆನಂದಿಗೆ ಮಾತ್ರ ಫೀಲ್ ಆಗ್ತಿರುತ್ತೆ. ಆಗ ಕಾಯಲ್, ನೀನು ಟೆನ್ಷನ್ ತಗೋಬೇಡ, ಇದು ಕಾಮನ್, ನೀನು ಅವನನ್ನ ಜಸ್ಟ್ ನೋಡಿದ್ದೀಯಾ ಅಷ್ಟೇ, ಇದೆಲ್ಲ ಮರ್ತು ಬಿಡು ಅಂತ ಹೇಳ್ತಾಳೆ. ಆದ್ರೆ ಆನಂದಿ ಮಾತ್ರ ಮರೆಯೋ ಮೂಡಲ್ಲಿರಲ್ಲ. ಆಕೆ ಶಕ್ತಿನ ನೆನೆಸ್ಕೊಂಡು ದುಃಖ ಪಡ್ತಿರ್ತಾಳೆ. ಈಗ ಸೀನ್ ಶಕ್ತಿ ಮತ್ತು ದೀಪ್ತಿ ಕಡೆ ಶಿಫ್ಟ್ ಆಗುತ್ತೆ. ಇವರು ತಮ್ಮ ಲವ್ ಜರ್ನಿಯನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಹೀಗೆ ಒಂದು ದಿನ ಆನಂದಿ ಊರಲ್ಲಿ ಒಂದು ಫೆಸ್ಟಿವಲ್ ಇರುತ್ತೆ. ಆಗ ಆನಂದಿ ಮತ್ತು ಕಾಯಲ್ ರೆಡಿಯಾಗಿ ಬಂದು ಆನಂದಿ ಆ ಗುಡಿಯಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ತಾಳೆ ಮತ್ತು ಶಕ್ತಿ ನನಗೆ ಕೊಡಿಸು ಅಂತ ಕೇಳ್ತಾಳೆ.
ಈಗ ಸ್ವಲ್ಪ ದಿನ ಆದ್ಮೇಲೆ ಆನಂದಿಗೆ ದೀಪ್ತಿ ಮತ್ತು ಶಕ್ತಿ ಬ್ರೇಕಪ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಕಾಯಲ್ ಆನಂದಿಗೆ ಇದೇ ಸರಿಯಾದ ಟೈಮ್, ಅವನಿಗೆ ನೀನು ಕಾಂಟ್ಯಾಕ್ಟ್ ಮಾಡಿ ಮೆಲ್ಲಗೆ ಅವನ ಜೊತೆ ಪರಿಚಯ ಬೆಳೆಸ್ಕೊ ಅಂತ ಹೇಳ್ತಾಳೆ. ಆಮೇಲೆ ಮೆಲ್ಲಗೆ ಅವನಿಗೆ ಪ್ರಪೋಸ್ ಮಾಡುವೆಂತೆ ಅಂತ ಹೇಳ್ತಾಳೆ. ಆದ್ರೆ ಆನಂದಿ ಶಕ್ತಿಗೆ ಮೆಸೇಜ್ ಮಾಡಲು ಭಯ ಪಡ್ತಿರ್ತಾಳೆ. ಇವರು ತಮ್ಮ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡು ಹೊರಗೆ ಬಂದಾಗ ಕಾಯಲ್ ಮತ್ತೆ ಆನಂದಿಗೆ ನೀನು ಅವನಿಗೆ ಕಾಮೆಂಟ್ ಮಾಡು, ಅವನು ನಿನಗೆ ಮೆಸೇಜ್ ಮಾಡ್ತಾನೆ, ಅವನು ಈಗ ಬ್ರೇಕಪ್ ನಲ್ಲಿದ್ದಾನೆ, ಅವನಿಗೆ ಇಂಥ ಟೈಮಲ್ಲಿ ಮೋಟಿವೇಶನ್ ಬೇಕು, ನಿನ್ನ ಯಾರು ತಾನೇ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಆನಂದಿ ಧೈರ್ಯ ತಗೊಂಡು ಶಕ್ತಿಗೆ ಮೆಸೆಂಜರ್ ನಲ್ಲಿ ಮೆಸೇಜ್ ಮಾಡ್ತಾಳೆ. ಅದೇ ಟೈಮಲ್ಲಿ ಶಕ್ತಿಗೆ ಅವನ ತಾಯಿ ಬೈತಿರ್ತಾಳೆ, ಯಾವಾಗ್ಲೂ ರೂಮಲ್ಲಿ ಇರ್ತೀಯ, ಎಷ್ಟು ದಿನ ಅಂತ ಆಕೆ ಬಗ್ಗೆನೇ ಯೋಚನೆ ಮಾಡ್ತಾ ದುಃಖ ಪಡ್ತೀಯ, ಹೊರಗೆ ಬಂದು ನಿನ್ನ ಜೀವನವನ್ನ ಮತ್ತೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಿರ್ತಾಳೆ. ಈ ಕಡೆ ಆನಂದಿ ಶಕ್ತಿಗೆ ಮೆಸೇಜ್ ಮಾಡ್ತಾ ರೋಡ್ ಕ್ರಾಸ್ ಮಾಡ್ತಿರ್ತಾಳೆ. ಆಗ ಒಂದು ಲಾರಿ ಬಂದು ಆಕೆಗೆ ಗುದ್ಬಿಡುತ್ತೆ. ಆಕೆಗೆ ಆಕ್ಸಿಡೆಂಟ್ ಆಗಿ ಫೋನ್ ದೂರ ಹೋಗಿ ಬೀಳುತ್ತೆ. ಅದೇ ಟೈಮಲ್ಲಿ ಶಕ್ತಿ ಕೂಡ ಆಕೆ ಮೆಸೇಜ್ಗೆ ರಿಪ್ಲೈ ಮಾಡ್ತಾನೆ, ನಿಮ್ಮ ಮೋಟಿವೇಶನ್ಗೆ ಥ್ಯಾಂಕ್ ಯು, ನಾವಿಬ್ರು ಫ್ರೆಂಡ್ಸ್ ಆಗ್ಬೋದು ಅಂತ ಬರೆದಿರ್ತಾನೆ. ಆದ್ರೆ ಆಕೆ ರಿಪ್ಲೈ ಕೊಡೋ ಪೊಸಿಷನ್ ಅಲ್ಲಿ ಇರಲ್ಲ, ಆಕೆಗೆ ಆಕ್ಸಿಡೆಂಟ್ ಆಗಿರುತ್ತೆ. ಈಗ ಆನಂದಿನ ಹಾಸ್ಪಿಟಲ್ಗೆ ತಗೊಂಡು ಹೋದಾಗ ಆಕೆ ಕೋಮಾಗೆ ಹೋಗ್ತಾಳೆ ಮತ್ತು ಆಕೆಗೆ ಜಾಸ್ತಿ ಟೈಮ್ ಇರಲ್ಲ. ಆಕೆ ಸ್ವಲ್ಪ ದಿನ ಆದ್ಮೇಲೆ ಸತ್ತೋಗ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಕಾಯಲ್ ಇದೆಲ್ಲ ವಿಷಯ ಶಕ್ತಿಗೆ ಹೇಳ್ತಾಳೆ. ಇದನ್ನ ಕೇಳಿ ಶಕ್ತಿ ತುಂಬಾ ದುಃಖ ಪಡ್ತಾನೆ ಮತ್ತು ಆನಂದಿ ತನಗೆ ಮಾಡಿದ ಮೆಸೇಜ್ ನ ಕಾಯಲ್ಗೆ ತೋರಿಸ್ತಾನೆ. ಆಗ ಕಾಯಲ್ ಆಕೆಗೆ ನೀವಂದ್ರೆ ತುಂಬಾ ಇಷ್ಟ ಇತ್ತು, ಅದೇ ಅಫೆಕ್ಷನ್ ಅಲ್ಲಿ ಆಕೆ ಆತ್ಮ ಇನ್ನು ಭೂಮಿ ಬಿಟ್ಟು ಹೋಗಿಲ್ಲ ಏನು ಅಂತ ಹೇಳ್ತಾಳೆ. ಮತ್ತು ಈ ವಿಷಯನ ನಾವು ಆಕೆ ತಂದೆ ತಾಯಿಗೆ ಹೇಳೋಣ, ಅವರು ತುಂಬಾ ಖುಷಿ ಆಗ್ತಾರೆ ಅಂತ ಹೇಳ್ತಾಳೆ. ಈಗ ಇವರು ಆನಂದಿ ಮನೆಗೆ ಹೋಗಿ ಆನಂದಿ ಮೆಸೇಜ್ಗಾಗಿ ವೇಟ್ ಮಾಡ್ತಿರ್ತಾರೆ. ಈಗ 12 ಗಂಟೆ ಆದಾಗ ಅಲ್ಲಿ ಲೈಟ್ ಬ್ಲಿಂಕ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಈಗ ಆನಂದಿ ಶಕ್ತಿಗೆ ಮೆಸೇಜ್ ಮಾಡ್ತಾಳೆ. ಆನಂದಿ ಶಕ್ತಿಗೆ ನೀನು ನನ್ನ ತಂದೆ ತಾಯಿ ಜೊತೆ ಮಾತಾಡು, ಅವರಿಗೆ ನನ್ನ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳು ಮತ್ತು ಅವರ ಆರೋಗ್ಯವನ್ನ ನೋಡ್ಕೊಂಡು ಚೆನ್ನಾಗಿರು ಅಂತ ಹೇಳು ಅಂತ ಹೇಳ್ತಾಳೆ. ಇದನ್ನ ನೋಡಿ ಅವರ ತಂದೆ ತಾಯಿ ಕೂಡ ತುಂಬಾ ದುಃಖ ಪಡ್ತಾರೆ. ಈಗ ಸೀನ್ ಮತ್ತೆ ಪ್ರಭಾಕರನ್ ಕಡೆ ಶಿಫ್ಟ್ ಆಗುತ್ತೆ. ಈಗ ಪ್ರಭಾಕರನ್ ಯಾರಿಗೋ ಫೋನ್ ಮಾಡಿ ಶಕ್ತಿಗೆ ಮೆಸೇಜ್ ಎಲ್ಲಿಂದ ಬರ್ತಾ ಇದೆ ಅಂತ IP ಅಡ್ರೆಸ್ ನ ಟ್ರ್ಯಾಕ್ ಮಾಡುವಂತೆ ಹೇಳ್ತಾನೆ. ಆಗ ಆತ ಸರ್ ತುಂಬಾ ಕಡೆಯಿಂದ ಮೆಸೇಜ್ ಬರ್ತಾ ಇದೆ, IP ಅಡ್ರೆಸ್ ಚೇಂಜ್ ಆಗ್ತಾ ಇದೆ, ಕರೆಕ್ಟ್ ಆಗಿ ಎಲ್ಲಿಂದ ಬರ್ತಿದೆ ಅಂತ ಹೇಳೋಕ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಈಗ ಶಕ್ತಿ ಊರಿಗೆ ಬಂದಾಗ ರೆಗ್ಯುಲರ್ಲಿ ಆನಂದಿ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವರು ಡೈಲಿ ಟೆಕ್ಸ್ಟ್ ಅಲ್ಲಿ ಮಾತಾಡ್ತಾರೆ. ಈಗ ಆನಂದಿ ಕೇವಲ 12 ಗಂಟೆಗೆ ಟೆಕ್ಸ್ಟ್ ಮಾಡದೆ ಯಾವ ಟೈಮ್ ಬೇಕೋ ಆ ಟೈಮ್ ಅಲ್ಲಿ ಮಾತಾಡ್ತಿರ್ತಾಳೆ. ಈ ಚೇಂಜಸ್ ಹೇಗಾಯ್ತು ಅಂತ ನಮಗೆ ಗೊತ್ತಿಲ್ಲ, ಆದ್ರೂ ಅವರು ಈಗ ರೆಗ್ಯುಲರ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆನಂದಿ ಶಕ್ತಿಗೆ ನಾನು ಬದುಕಿದ್ರೆ ಖಂಡಿತ ನಿನ್ನ ಜೊತೆನೆ ಮದುವೆ ಆಗ್ತಿದ್ದೆ, ನನಗೆ ನೀನಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾಳೆ. ಆಗ ಶಕ್ತಿ ಈಗೇನಾಯ್ತು, ನಾವಿಬ್ರು ಮದುವೆ ಆಗೋಣ ಅಂತ ಹೇಳ್ತಾನೆ. ಆಗ ಆನಂದಿ ಅದೇಗೆ ಸಾಧ್ಯ, ಜೋಕ್ ಮಾಡಬೇಡ, ನೀನ್ ಯಾವ್ದಾದ್ರು ಒಳ್ಳೆ ಹುಡುಗಿನ ಮದುವೆ ಆಗಿ ಸೆಟ್ಲ್ ಆಗು, ನಾನು ನಿನ್ನ ಜೊತೆ ಫೋನ್ ಅಲ್ಲಿ ಮಾತಾಡ್ತಿರ್ತೀನಿ ಅಂತ ಹೇಳ್ತಾಳೆ. ಆಗ ಶಕ್ತಿ ಅದೇಗೆ ಸಾಧ್ಯ, ಒಬ್ಬರನ್ನ ಲವ್ ಮಾಡಿ ಇನ್ನೊಬ್ಬರನ್ನ ಹೇಗೆ ಮದುವೆ ಆಗ್ಲಿ, ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆನಂದಿ ಶಕ್ತಿಗೆ ಏನು ಹೇಳಲ್ಲ, ಆಕೆ ತುಂಬಾ ಹೊತ್ತು ಸೈಲೆಂಟ್ ಆಗ್ತಾಳೆ. ಆದ್ರೆ ಆಮೇಲೆ ಒಂದು ಮೆಸೇಜ್ ಮಾಡಿ ನನಗೆ ನಿನ್ನ ಲೈಫ್ ತುಂಬಾ ಇಂಪಾರ್ಟೆಂಟ್, ನೀನು ಚೆನ್ನಾಗಿರ್ಬೇಕು, ಯಾರನ್ನಾದ್ರೂ ಒಳ್ಳೆ ಹುಡುಗಿನ ಮದುವೆ ಆಗು ಅಂತ ಹೇಳ್ತಾಳೆ. ಆದ್ರೆ ಶಕ್ತಿ ಕೇಳೋ ಮೂಡಲ್ಲಿರಲ್ಲ, ಅವನು ಆನಂದಿ ಮೇಲೆ ತುಂಬಾ ಲವ್ ಬೆಳೆಸ್ಕೊಂಡಿರ್ತಾನೆ. ಅದಕ್ಕೆ ಅವನು ಒಂದು ಡಿಸೈಡ್ ಮಾಡ್ತಾನೆ. ಅವನು ಆನಂದಿಗೆ ಮೆಸೇಜ್ ಮಾಡಿ ನಾವಿಬ್ರು ಒಂದಾಗ್ಬೇಕಾದ್ರೆ ಒಂದೇ ದಾರಿ ಇದೆ, ನಾನು ಕೂಡ ನಿನ್ನ ಹತ್ರ ಬಂದ್ಬಿಡ್ತೀನಿ, ನಾನು ಮತ್ತೆ ಸೂಸೈಡ್ ಮಾಡ್ಕೊಂತೀನಿ ಅಂತ ರೆಡಿ ಆಗ್ತಾನೆ. ಇದನ್ನ ನೋಡಿ ಆನಂದಿಗೆ ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಆಗ ಆಕೆ ಶಕ್ತಿನ ತಡೆದು ಒಂದು ಕೆಲಸ ಮಾಡೋಣ, ನಾವು 6 ತಿಂಗಳವರೆಗೆ ಕಂಟಿನ್ಯೂ ಆಗಿ ಮಾತಾಡೋಣ, ಆಗ್ಲೂ ನಮಗೆ ಮದುವೆ ಆಗ್ಬೇಕಂತ ಆಸೆ ಇದ್ರೆ ನಾವು ಮದುವೆ ಆಗೋಣ ಅಂತ ಹೇಳ್ತಾಳೆ. ಇದಕ್ಕೆ ಶಕ್ತಿ ಕೂಡ ಒಪ್ಕೋತಾನೆ. ಈಗ ಶಕ್ತಿ ಆನಂದಿ ಜೊತೆ ಮಾತಾಡ್ತಾ ಆಕೆನ ಇಮ್ಯಾಜಿನೇಷನ್ ಮಾಡ್ಕೋತಿರ್ತಾನೆ. ಆಕೆ ತನ್ನ ಹತ್ರ ಇದ್ದು ಮಾತಾಡೋ ತರ ಫೀಲ್ ಆಗ್ತಿರ್ತಾನೆ. ಇದನ್ನ ಶಕ್ತಿ ತನ್ನ ತಾಯಿಗೂ ಹೇಳ್ತಾನೆ. ಶಕ್ತಿ ತಾಯಿ ಕೂಡ ಶಕ್ತಿಗೆ ಸಪೋರ್ಟ್ ಮಾಡ್ತಿರ್ತಾಳೆ. ಈಗ 6 ತಿಂಗಳು ಕಳೆಯುತ್ತೆ. ಈಗ ಇವರು ತಾವು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಇವರು ಮದುವೆಗೆ ಬೇಕಾದ ಎಲ್ಲಾ ಸಿದ್ಧತೆಯನ್ನ ಮಾಡ್ತಿರ್ತಾರೆ. ಆಮೇಲೆ ಶಕ್ತಿ ಪ್ರಭಾಕರನ್ಗೆ ಮದುವೆಗೆ ಕರೀತಾನೆ. ಇಲ್ಲಿ ಪ್ರಭಾಕರನ್ ಬಂದು ಶಕ್ತಿಗೆ, ಅರೆ ಶಕ್ತಿ ಏನ್ ಮಾಡ್ತಾ ಇದೀಯಾ, ಇದೆಲ್ಲ ಏನು, ಒಂದು ಆತ್ಮ ಜೊತೆ ಯಾರಾದ್ರೂ ಮದುವೆ ಆಗ್ತಾರ, ಮದುವೆ ಅಂದ್ರೆ ಕೇವಲ ಮೆಸೇಜ್ ಅಲ್ಲ, ಒಂದು ಫಿಸಿಕಲ್ ರಿಲೇಶನ್ಶಿಪ್ ಕೂಡ ಇರುತ್ತೆ, ನಿನಗೆ ಅದು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆದ್ರೆ ಶಕ್ತಿ ಮಾತ್ರ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ, ನಾನು ಆಕೆನ ಪ್ರೀತಿ ಮಾಡ್ತಾ ಇದ್ದೀನಿ, ಆಕೆ ನನ್ನ ಪ್ರೀತಿ ಮಾಡ್ತಿದ್ದಾಳೆ, ನಾವು ಮದುವೆ ಆಗ್ಬಹುದು ಅಂತ ಹೇಳ್ತಾನೆ. ಆಗ ಪ್ರಭಾಕರನ್ ಶಕ್ತಿ ತಾಯಿಗೆ ನೀವಾದ್ರೂ ಇವನಿಗೆ ತಿಳಿಸಿ ಹೇಳಬಾರ್ದ ಅಂತ ಕೇಳ್ತಾನೆ. ಆಗ ಆಕೆ, ಮೊದಲೇ ಒಂದು ಹುಡುಗಿಯ ಕಾಲದಲ್ಲಿ ಇವನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗಿದ್ದ ಮತ್ತು ಈ ಹುಡುಗಿನು ಬಿಟ್ಟೋದ್ರೆ ಅವನು ಮತ್ತೆ ಸತ್ತೋದ್ರೆ ನಾನೇನು ಮಾಡ್ಲಿ, ಅದಕ್ಕೆ ನನ್ನ ಮಗನ ಸಂತೋಷನೇ ನನಗೆ ಮುಖ್ಯ, ಅವನು ಮದುವೆ ಆಗೋದಿದ್ರೆ ಆಗ್ಲಿ ಬಿಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಪ್ರಭಾಕರನ್ಗೆ ತಾನು ಯಾವ ಮೆಂಟಲ್ ಫ್ಯಾಮಿಲಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಅನಿಸುತ್ತೆ. ಈಗ ಇವರು ಮದುವೆ ಪ್ರೊಸೆಸ್ ನ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಯಾರು ಇರಲ್ಲ, ಕೇವಲ ಇವರು 4 ಜನ ಇರ್ತಾರೆ. ಪ್ರಭಾಕರನ್ ಹೆಂಡತಿ ಮತ್ತು ಶಕ್ತಿ ತಾಯಿ ಇರ್ತಾರೆ. ಈಗ ಪ್ರಭಾಕರನ್ಗೆ ಶಕ್ತಿ ತಾಳಿ ತಂದು ಕೊಡುವಂತೆ ಹೇಳ್ತಾನೆ. ಅಲ್ಲಿ ಯಾವ ತಾಳಿ ಇರಲ್ಲ, ಆದ್ರೂ ನೀವು ಕೇವಲ ಆಕ್ಟಿಂಗ್ ಮಾಡಿ ಅಂತ ಹೇಳ್ತಾನೆ. ಈಗ ಪ್ರಭಾಕರನ್ ಹಾಗೆ ಮಾಡ್ತಾನೆ. ಆಗ ಶಕ್ತಿ ತಾಳಿ ತಗೊಂಡು ಆನಂದಿಗೆ ಕಟ್ತಾನೆ. ಇದನ್ನೆಲ್ಲ ನೋಡಿ ಪ್ರಭಾಕರನ್ ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲಿದ್ರೆ ನಾನು ಕೂಡ ಮೆಂಟಲ್ ಆಗ್ತೀನಿ ಅಂತ ಹೇಳಿ ತಕ್ಷಣ ಊಟ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ.
ಈಗ ಮದುವೆ ಎಲ್ಲ ಮುಗಿಯುತ್ತೆ. ಮದುವೆ ಆದ ಮೇಲೆ ಶಕ್ತಿ ತಾಯಿ ಮದುವೆನೋ ಮುಗಿತು, ಆದ್ರೆ ಈಗ ಫಸ್ಟ್ ನೈಟ್ ಹೇಗೆ ಅಂತ ಯೋಚನೆ ಮಾಡ್ತಾಳೆ. ಆಗ ಅಲ್ಲಿ ಕಾಯಲ್ ಬರ್ತಾಳೆ. ಕಾಯಲ್ ಶಕ್ತಿ ತಾಯಿಗೆ ಆ ಹಾಲನ್ನ ನನಗೆ ಕೊಡಿ, ನಾನೇ ಆನಂದಿ ಅಂತ ಹೇಳ್ತಾಳೆ. ಆಮೇಲೆ ಆ ಹಾಲನ್ನ ತಗೊಂಡು ಶಕ್ತಿ ರೂಮ್ಗೆ ಹೋಗ್ತಾಳೆ. ಇದನ್ನ ನೋಡಿ ಶಕ್ತಿ ತಾಯಿಗೆ ಏನು ಅರ್ಥವಾಗಲ್ಲ. ಆಕೆ ಇಲ್ಲೇ ನಡೀತಾ ಇದೆ ಅಂತ ಶಾಕ್ ಆಗ್ತಾಳೆ. ಈಗ ಕಾಯಲ್ ಹಾಲಿನ ಗ್ಲಾಸ್ ತಗೊಂಡು ಶಕ್ತಿ ರೂಮ್ಗೆ ಬರ್ತಾಳೆ. ಇಲ್ಲಿ ಶಕ್ತಿಗೆ ಕಾಯಲ್ ಬದಲು ಆನಂದಿ ಕಾಣ್ತಿರ್ತಾಳೆ. ಇವರು ಒಬ್ಬರನ್ನೊಬ್ಬರು ಹಗ್ ಮಾಡ್ಕೋತಾರೆ. ಆದ್ರೆ ಸಡನ್ ಆಗಿ ಶಕ್ತಿ ಕಾಯಲ್ನ ದೂರ ತಳ್ತಾನೆ. ಆಗ ಆನಂದಿ ಶಕ್ತಿಗೆ, ಅರೆ ಶಕ್ತಿ ಏನಾಯ್ತು, ನಾನು ಆನಂದಿ ಅಂತ ಹೇಳ್ತಾಳೆ. ಆಗ ಶಕ್ತಿ, ನೀನು ಆನಂದಿ ಅಂತ ನನಗೆ ಗೊತ್ತು, ನಿನ್ನ ಆತ್ಮ ಕಾಯಲ್ ದೇಹದಲ್ಲಿದೆ. ಆದ್ರೆ ಮುಂದೆ ಒಂದು ದಿನ ಕಾಯಲ್ ಮದುವೆ ಆಗುತ್ತೆ, ಆಕೆ ಜೀವನನ ನಾನು ಹಾಳು ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ಆನಂದಿ, ಕಾಯಲ್ಗೂ ಇದು ಇಷ್ಟ ಇದೆ, ನೀನು ಟೆನ್ಷನ್ ತಗೋಬೇಡ ಅಂತ ಹೇಳ್ತಾಳೆ. ಆದ್ರೆ ಶಕ್ತಿ, ನೀನಂದ್ರೆ ನನಗೆ ಇಷ್ಟ, ಹಾಗಂತ ಹೇಳಿ ಬೇರೆ ಹುಡುಗಿಯ ಜೀವನ ಹಾಳು ಮಾಡಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇದನ್ನ ನೋಡಿ ಆನಂದಿಗೆ ತುಂಬಾ ಖುಷಿ ಆಗುತ್ತೆ. ಆಕೆ ಕಾಯಲ್ ಎಷ್ಟು ಒಳ್ಳೆವನು ಅಂತ ಅನ್ಕೋತಾಳೆ. ಈಗ ಮಾರನೇ ದಿನ ಬೆಳಗ್ಗೆ ಕಾಯಲ್ಗೆ ಎಚ್ಚರಿಕೆ ಆದಾಗ ಆಕೆ ಶಾಕ್ ಆಗ್ತಾಳೆ. ಆಕೆಗೆ ತಾನು ಶಕ್ತಿ ಮನೆಯಲ್ಲಿದ್ದೇನೆ ಅಂತ ಗೊತ್ತಾಗಲ್ಲ. ಆಕೆ ಹೊರಗೆ ಬಂದಾಗ ಅಲ್ಲಿ ಶಕ್ತಿ ಇರ್ತಾನೆ. ಈಗ ಕಾಯಲ್ ಶಕ್ತಿಗೆ, ನಿನ್ನೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ಶಕ್ತಿ, ನೀನು ಟೆನ್ಷನ್ ತಗೋಬೇಡ, ನಿನ್ನೆ ರಾತ್ರಿ ನಮ್ಮಿಬ್ಬರ ನಡುವೆ ಏನು ನಡೆದಿಲ್ಲ, ಆನಂದಿ ಪ್ಲಾನ್ ಇದು ಅಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ತಾನೆ. ಆಗ ಕಾಯಲ್, ಅರೆ ಏನಾಗಿಲ್ವಾ, ಇದೇ ಆನಂದಿಯ ಪ್ಲಾನ್ ಇತ್ತು, ನೀನು ಒಂದು ಕೆಲಸ ಮಾಡು, ನೀನು ನನ್ನ ಮದುವೆ ಆಗು. ಆಕೆ ಮೆಸೆಂಜರ್ನ ಉಪಯೋಗಿಸಿ ನಿನ್ನ ಜೊತೆ ಹೇಗೆ ಮಾತಾಡ್ತಾಳೋ ನನ್ನ ಉಪಯೋಗಿಸಿಕೊಂಡು ನಿನ್ನ ಜೊತೆ ಇರ್ತಾಳೆ, ನೀನು ನಮ್ಮಿಬ್ಬರನ್ನ ಮದುವೆ ಆಗ್ಬೋದು ಅಂತ ಹೇಳ್ತಾಳೆ. ಆದ್ರೆ ಶಕ್ತಿಗೆ ಇದು ಇಷ್ಟ ಆಗಲ್ಲ. ಅವನು ಆಕೆನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಗ ಕಾಯಲ್ ಅಲ್ಲಿಂದ ಹೋಗ್ತಿದ್ದಾಗ ಶಕ್ತಿಗೆ, ನಿನಗೆ ಯಾವತ್ತಾದ್ರೂ ಅವಶ್ಯಕತೆ ಇದ್ರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾಳೆ. ಈಗ ಅದೇ ದಿನ ರಾತ್ರಿ ಶಕ್ತಿ ಮತ್ತು ಆನಂದಿ ಚಾಟ್ ಮಾಡ್ತಿರ್ತಾರೆ. ಇವತ್ತು ಅವರು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ. ಈಗ ಮಾರನೇ ದಿನ ಬೆಳಗ್ಗೆ ಶಕ್ತಿ ಮೂಡ್ ತುಂಬಾ ಚೆನ್ನಾಗಿರುತ್ತೆ. ಅವನು ಆಫೀಸ್ಗೆ ಹೋಗ್ಬೇಕಂತ ರೆಡಿ ಆಗ್ತಿರ್ತಾನೆ. ಆಗ ಆನಂದಿ, ನೀನು ಇವತ್ತು ಆಫೀಸಿಗೆ ಹೋದ್ರೆ ನಾನು ಯಾರ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾಳೆ. ಆಗ ಶಕ್ತಿ ತನ್ನ ತಾಯಿಯ ಮೊಬೈಲ್ ನಲ್ಲಿ ಮೆಸೆಂಜರ್ ಆಪ್ ನ ಡೌನ್ಲೋಡ್ ಮಾಡಿ ಆನಂದಿಗೆ, ನೀನು ನನ್ನ ತಾಯಿ ಜೊತೆ ಮಾತಾಡ್ತಿರು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಈಗ ಶಕ್ತಿ ತಾಯಿ ಕೂಡ ತುಂಬಾ ಖುಷಿ ಆಗ್ತಾಳೆ. ಈಗ ತಾನು ಕೂಡ ತನ್ನ ಸೊಸೆ ಜೊತೆ ಮಾತಾಡಬಹುದು ಅಂತ ಅನ್ಕೋತಾಳೆ. ಈಗ ಶಕ್ತಿ ಅಲ್ಲಿಂದ ತನ್ನ ಆಫೀಸ್ಗೆ ಹೋಗ್ತಾನೆ. ಇಲ್ಲಿ ಶಕ್ತಿನ ನೋಡಿ ಅವನ ಕಲೀಗ್ಸ್ ಎಲ್ಲ ಶಾಕ್ ಆಗ್ತಾರೆ. ಇಲ್ಲಿ ಶಕ್ತಿ ಅವರಿಗೆ, ನನ್ನ ಮದುವೆ ಆಯ್ತು, ನಾನು ನಿಮ್ಮನ್ನ ಕರೆದಿಲ್ಲ, ಸಾರಿ ಅಂತ ಹೇಳ್ತಾನೆ. ಮತ್ತು ನಾನು ನಿಮ್ಮನ್ನ ಕರೆದಿದ್ರು ನೀವು ಅದನ್ನ ನೋಡಿ ಶಾಕ್ ಆಗ್ತಿದ್ರಿ ಅಂತ ಹೇಳ್ತಾನೆ. ಈಗ ಶಕ್ತಿ ತನ್ನ ಬೆಸ್ಟ್ ಫ್ರೆಂಡ್ ಹತ್ರ ಹೋಗ್ತಾನೆ. ಈತನ ಬೆಸ್ಟ್ ಫ್ರೆಂಡ್ ಶಕ್ತಿಯಿಂದ ಸಿಟ್ಟಾಗಿರ್ತಾನೆ. ಯಾಕಂದ್ರೆ ಅವನು ಮದುವೆ ಆಗಿದ್ರು ಅವನಿಗೆ ಹೇಳಿರಲ್ಲ. ಈತ ಶಕ್ತಿಗೆ, ನೀನು ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಈಗ ಲಂಚ್ ಬ್ರೇಕ್ ಆದಾಗ ಇವರು ಕ್ಯಾಂಟೀನ್ ಅಲ್ಲಿ ಕೂತಿರ್ತಾರೆ. ಆಗ ಅಲ್ಲಿ ದೀಪ್ತಿ ಬರ್ತಾಳೆ. ದೀಪ್ತಿನ ನೋಡಿ ಶಕ್ತಿಗೆ ತನ್ನ ಹಳೆ ದಿನಗಳು ನೆನಪಾಗುತ್ತೆ. ಇಲ್ಲಿ ದೀಪ್ತಿ ಶಕ್ತಿ ಜೊತೆ ಮಾತಾಡ್ತಾಳೆ ಮತ್ತು ಶಕ್ತಿಗೆ, ನಾನು ನಿನ್ನ ಬಿಟ್ಟು ಹೋದ್ಮೇಲೆ ನೀನು ದೇವದಾಸ್ ಆಗ್ತೀಯಾ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ನೋಡಿದ್ರೆ ಲವ್ ಮ್ಯಾರೇಜ್ ಆಗಿದ್ದೀಯಾ ಅಂತ ಹೇಳ್ತಾಳೆ. ಇವರು ಮಾತಾಡ್ತಿದ್ದಾಗ ದೀಪ್ತಿ ಶಕ್ತಿಗೆ ಮೆಸೇಜ್ ಮಾಡ್ತಾಳೆ. ನೀನು ಆಫೀಸ್ಗೆ ಹೋದಾಗಿನಿಂದ ನನಗೆ ಒಂದು ಮೆಸೇಜ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಶಕ್ತಿ, ಕೆಲಸದಲ್ಲಿ ಸ್ವಲ್ಪ ಬಿಸಿ ಇದ್ದೆ ಅಂತ ಹೇಳ್ತಾನೆ. ಈಗ ಶಕ್ತಿ ಮನೆಗೆ ಬಂದಾಗ ಆನಂದಿ ಅವನಿಂದ ಕೋಪದಲ್ಲಿರ್ತಾಳೆ. ಆಕೆ ಅವನ ಜೊತೆ ಮಾತಾಡ್ತಿರಲ್ಲ. ಆದ್ರೂ ಶಕ್ತಿ ಬಿಡದೆ ಆಕೆನ ರಂಸಿ ಮತ್ತೆ ಮಾತಾಡುವಂತೆ ಮಾಡ್ತಾನೆ. ಈಗ ಮಾರನೇ ದಿನ ಶಕ್ತಿ ಮತ್ತೆ ಕೆಲಸಕ್ಕೆ ಹೋದಾಗ ಇಲ್ಲಿ ದೀಪ್ತಿ ಬರ್ತಾಳೆ. ಈಕೆ ಶಕ್ತಿಗೆ, ನಾನು ನಿನ್ನ ಬಿಟ್ಟು ಹೋದ್ಮೇಲೆ ನೀನು ಮದುವೆ ಆಗಿದ್ದೀಯಾ, ನನಗೆ ನಿನ್ನ ಹೆಂಡತಿನ ತೋರಿಸು ಅಂತ ಹೇಳ್ತಾಳೆ. ಆಗ ಶಕ್ತಿ, ಆಕೆ ಯಾರನ್ನ ಮೀಟ್ ಆಗಲ್ಲ, ಯಾಕಂದ್ರೆ ಆಕೆ ಒಬ್ಬ ದೆವ್ವ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೀಪ್ತಿ ನಗೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಕೆ ಎಲ್ಲ ಗಂಡಸರಿಗೆ ತನ್ನ ಹೆಂಡತಿ ದೆವ್ವತರನೇ ಕಾಣ್ತಾಳೆ, ನಾನು ಆಕೆನ ನೋಡ್ಬೇಕು, ಕಾಮಿಡಿ ಮಾಡ್ಬೇಡ ಅಂತ ಹೇಳ್ತಾಳೆ. ದೀಪ್ತಿ ಮಾತು ಕೇಳದಿದ್ದಾಗ ಶಕ್ತಿ ದೀಪ್ತಿನ ತನ್ನ ಮನೆಗೆ ಡಿನ್ನರ್ಗೆ ಕರೀತಾನೆ. ಈಗ ದೀಪ್ತಿ ಡಿನ್ನರ್ಗೆ ಬರ್ತಾಳೆ. ಇಲ್ಲಿ ದೀಪ್ತಿ ಶಕ್ತಿಗೆ, ನಿನ್ನ ವೈಫ್ ಎಲ್ಲಿ ಅಂತ ಕೇಳ್ತಾಳೆ. ಆಗ ಶಕ್ತಿ ತನ್ನ ಮೊಬೈಲ್ ತಗೊಂಡು ಮೆಸೇಜ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆನಂದಿ ಅವರ ಜೊತೆ ಮಾತಾಡ್ತಾಳೆ ಮತ್ತು ದೀಪ್ತಿ ಜೊತೆ ತನ್ನ ಪರಿಚಯ ಮಾಡಿಸ್ಕೊತಾಳೆ. ಇದನ್ನು ನೋಡಿ ದೀಪ್ತಿಗೆ ಶಾಕ್ ಆಗುತ್ತೆ. ಆಕೆ ಶಾಕ್ ಇಂದ ಮೂರ್ಛೆ ಹೋಗ್ತಾಳೆ. ಈಗ ದೀಪ್ತಿಗೆ ಎಚ್ಚರಿಕೆ ಆದಾಗ ಅವರು ಡಿನ್ನರ್ ಟೇಬಲ್ ಮೇಲೆ ಇರ್ತಾರೆ. ಇಲ್ಲಿ ಶಕ್ತಿ ತಾಯಿ ಆನಂದಿಗೋಸ್ಕರ ಒಂದು ಪ್ಲೇಟ್ ಸಹ ಇಟ್ಟಿರ್ತಾಳೆ. ಇವರು ಊಟ ಮಾಡ್ತಿದ್ದಾಗ ಆನಂದಿ ಮೆಸೇಜ್ ನಲ್ಲಿ ಶಕ್ತಿ ಜೊತೆ ಮಾತಾಡ್ತಿರ್ತಾಳೆ. ಆಕೆ ಇನ್ನು ಸ್ವಲ್ಪ ಹೊತ್ತು ಇಲ್ಲಿದ್ರೆ ನಾನು ಮೆಂಟಲ್ ಆಗ್ತೀನಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಶಕ್ತಿ ಆಕೆನ ಡ್ರಾಪ್ ಮಾಡೋಕೆ ಹೋಗ್ತಾನೆ. ದಾರಿಯಲ್ಲಿ ದೀಪ್ತಿ ಶಕ್ತಿಗೆ, ನೀನು ಒಬ್ಬ ಆತ್ಮನ ಹೇಗೆ ಮದುವೆ ಆಗೋಕೆ ಸಾಧ್ಯ, ಇದು ಹೇಗಾಯ್ತು ಅಂತ ಕೇಳ್ತಾಳೆ. ಆಗ ಶಕ್ತಿ, ಆಕೆನ ಆತ್ಮ ಅಂತ ಹೇಳ್ಬೇಡ, ಆಕೆ ನನ್ನ ವೈಫ್, ನಾನು ಆಕೆನ ಮದುವೆ ಆಗಿದ್ದೀನಿ, ನಾನು ಆಕೆನ ತುಂಬಾ ಪ್ರೀತಿಸ್ತಿದ್ದೀನಿ, ಆಕೆ ನಿನ್ನಂತೆ ಇಲ್ಲ, ಆಕೆ ನನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾನೆ. ಈಗ ಮಾರನೇ ದಿನ ಶಕ್ತಿ ತಾಯಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಆಕೆ ಕಾಲು ಜಾರಿ ಕೆಳಗೆ ಬೀಳ್ತಾಳೆ. ಆಕೆ ತಲೆಗೆ ಗಾಯವಾಗಿ ಆಕೆ ಮೂರ್ಛೆ ಹೋಗ್ತಾಳೆ. ಇದನ್ನ ನೋಡಿ ಆನಂದಿ ಶಕ್ತಿಗೆ ಮೆಸೇಜ್ ಮಾಡ್ತಾಳೆ ಮತ್ತು ನಿನ್ನ ತಾಯಿ ಕೆಳಗೆ ಬಿದ್ದಿದ್ದಾರೆ, ಬೇಗ ಮನೆಗೆ ಬಾ ಅಂತ ಹೇಳ್ತಾಳೆ. ಆಗ ಶಕ್ತಿ ತಕ್ಷಣ ತನ್ನ ಮನೆ ಕಡೆ ಓಡ್ತಾನೆ. ಆಗ ದೀಪ್ತಿ ಕೂಡ ಅವನ ಹಿಂದೆ ಅವನಿಗೆ ಹೆಲ್ಪ್ ಮಾಡೋಕೆ ಬರ್ತಾಳೆ. ಈಗ ಇವರು ಮನೆಗೆ ಬಂದಾಗ ಶಕ್ತಿ ತಾಯಿ ಕೆಳಗೆ ಬಿದ್ದಿರ್ತಾಳೆ. ಇವರು ಆಕೆನ ಎತ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಡಾಕ್ಟರ್ ಆಕೆಗೆ ಟ್ರೀಟ್ಮೆಂಟ್ ಕೊಟ್ಟು ಆಕೆ ಸರಿ ಆಗ್ತಾಳೆ.
ಆಗ ಆನಂದಿ ಶಕ್ತಿಗೆ ಮೆಸೇಜ್ ಮಾಡಿ, ಇದೆಲ್ಲ ನನ್ನಿಂದನೇ ಆಯ್ತು, ನನ್ನ ಬದಲು ನೀನು ಯಾವ್ದಾದ್ರೂ ಜೀವಂತ ಹುಡುಗಿನ ಮದುವೆ ಆಗಿದ್ರೆ ಆಕೆ ನಿನ್ನ ತಾಯಿಗೆ ಹೆಲ್ಪ್ ಮಾಡ್ತಿದ್ಲು ಅಂತ ಹೇಳ್ತಾಳೆ. ಆಗ ಶಕ್ತಿ, ಇದೆಲ್ಲ ನಿನ್ನಿಂದ ಆಗಿಲ್ಲ, ನೀನು ನನಗೆ ಮೆಸೇಜ್ ಮಾಡಿ ಹೇಳಿದ್ಯಲ್ಲ, ಅದರಿಂದ ನನ್ನ ತಾಯಿ ಕೂಡ ಬದ್ಕೊಂಡ್ಲು, ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅದೇ ಟೈಮಲ್ಲಿ ಪ್ರಭಾಕರನ್ ಶಕ್ತಿಗೆ ಕಾಲ್ ಮಾಡಿ, ಇಂಥ ಟೈಮಲ್ಲಿ ನಿನಗೆ ಒಬ್ಬ ವೈಫ್ ನ ಅವಶ್ಯಕತೆ ಇದೆ, ನೀನು ಜೀವನ ಪೂರ್ತಿ ಆ ಆತ್ಮ ಜೊತೆ ಇರೋಕ್ಕಾಗಲ್ಲ, ಒಬ್ಬ ಹುಡುಗಿನ ನೀನು ಮದುವೆ ಆದ್ರೆ ಆಕೆ ನಿನ್ನ ತಾಯಿಗೆ ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ತಾನೆ. ಆಗ ಶಕ್ತಿ, ಸರ್ ಆಕೆನೆ ನನಗೆ ಮೆಸೇಜ್ ಮಾಡಿ ಹೇಳಿದ್ಲು, ನನಗೆ ಬೇರೆ ವೈಫ್ ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಈ ಘಟನೆ ಆದ ನಂತರ ಆನಂದಿ ಶಕ್ತಿ ಜೊತೆ ಮಾತಾಡೋದನ್ನ ಬಂದ್ ಮಾಡ್ತಾಳೆ. ಶಕ್ತಿ ಆಕೆಗೆ ಎಷ್ಟೇ ಮೆಸೇಜ್ ಮಾಡಿದರೂ ಆಕೆ ರಿಪ್ಲೈ ಕೊಡ್ತಿರಲ್ಲ. ಈಗ ಸ್ವಲ್ಪ ದಿನ ಆದ್ಮೇಲೆ ಶಕ್ತಿ ತಾಯಿ ಹಾಸ್ಪಿಟಲ್ ನಿಂದ ಬಿಡುಗಡೆಯಾಗಿ ಬರ್ತಾಳೆ. ಈಕೆ ಕೂಡ ಆನಂದಿ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆನಂದಿ ಶಕ್ತಿ ತಾಯಿಗೂ ಕೂಡ ರಿಪ್ಲೈ ಕೊಡ್ತಿರಲ್ಲ. ಇದರಿಂದ ಶಕ್ತಿ ಮತ್ತೆ ಡಿಪ್ರೆಷನ್ಗೆ ಹೋಗ್ತಿರ್ತಾನೆ. ಆಗ ಅವನಿಗೆ ಒಂದು ಐಡಿಯಾ ಬರುತ್ತೆ. ಆಕ್ಚುಲಿ ಆನಂದಿ ಆರ್ಗನ್ಸ್ ನ ಡೊನೇಟ್ ಮಾಡಿರ್ತಾರೆ. ಆಗ ಶಕ್ತಿ ಒಬ್ಬ ಡಾಕ್ಟರ್ ಹತ್ರ ಹೋಗಿ, ಆನಂದಿ ಎಗ್ಸ್ ನಿಂದ ನನಗೆ IVF ಮೂಲಕ ಒಂದು ಮಗುನ ಮಾಡೋಕೆ ಆಗುತ್ತಾ ಅಂತ ಕೇಳ್ತಾನೆ. ಆಗ ಡಾಕ್ಟರ್ ಆಗುತ್ತೆ ಅಂತ ಹೇಳ್ತಾಳೆ. ಈಗ ಇವರು ಅದೇ ರೀತಿಯಲ್ಲಿ ಟ್ರೈ ಮಾಡಿ ಒಂದು ಮಗುಗೆ ಜನ್ಮ ಕೊಡ್ತಾರೆ. ಈಗ ಆನಂದಿ ಒಂದು ಮಗುವಿನ ರೂಪದಲ್ಲಿ ಶಕ್ತಿ ಜೊತೆ ಇರ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.